ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕರ್ಲಿ ವರ್ಲ್ಸ್ 26 ರಂಜಿತಾ ಪ್ರಕಾಶ್ ಗೌಡ. ಸೊ ಇವತ್ತಿನ ಟಾಪಿಕ್ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುವಂತ ವಿಡಿಯೋನೇ ಆಗಿರುತ್ತೆ ಇದು. ಅದ್ರ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದರಿಂದ ನನಗೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಹಾಗೆ ನಿಮಗೂ ಸಾಕಷ್ಟು ಇನ್ಫಾರ್ಮೇಟಿವ್ ವಿಚಾರಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಅದರ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡ್ತಾ ನನಗೆ ಜಾಸ್ತಿ ಸಪೋರ್ಟ್ ಮಾಡೋರಾಗಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ಟಾಪಿಕ್ ಆಲ್ರೆಡಿ ತಮ್ಮನೆಲ್ಲ ಕಾಣಿಸ್ತಿದೆ ನಿಮಗೆ. ಇಟ್ಸ್ ಆಲ್ ಅಬೌಟ್ ರೈಟಿಂಗ್ ಗ್ರಾಟಿಟ್ಯೂಡ್ ಜರ್ನಲ್ ಬುಕ್. ಸೊ ಗ್ರಾಟಿಟ್ಯೂಡ್ ಅಂದ್ರೆ ಏನು, ಯಾವ ತರ ಬರೆಯೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಲಾಸ್ಟ್ ಕೆಲವೊಂದು ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ಏನೆಲ್ಲ ಪೋಸ್ಟ್ ಮಾಡಿದ್ದೆ ಆ ವಿಡಿಯೋಗೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಥ್ಯಾಂಕ್ ಯು. ಅಂಡ್ ನೋಡೋದಲ್ದೆ ನೀವೆಷ್ಟು ಅದನ್ನ ಬಳಸ್ಕೊತಿರೋ, ಅದರಿಂದ ಉಪಯೋಗ ಎಷ್ಟು ಪಡ್ಕೋತಿರೋ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಷ್ಟೋ ಜನ ಸಫರ್ ಆಗ್ತಿರ್ತಾರೆ ಸಾಕಷ್ಟು ವಿಚಾರಗಳಿಂದ. ಸೊ ಅವ್ರನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಅದರಿಂದ ಅವರು ಕೂಡ ಬೆನಿಫಿಟ್ ತಗೊಳ್ಳಿ ಅಂತ ನನ್ನ ಒಂದು ಉದ್ದೇಶ ಅಷ್ಟೇ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಆಲ್ರೆಡಿ ನನ್ನ 2 ವ್ಲಾಗ್ ಅಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಸಾಕಷ್ಟು ಜನ ನನ್ನ ಸೆಷನ್ ಪರ್ಸನಲ್ ಸೆಷನ್ ತಗೊಂಡಿದ್ದೀರಾ. ತುಂಬಾ ಖುಷಿ ಆಯ್ತು ನನಗೆ. ಯಾರೆಲ್ಲ ನನ್ನ ಸೆಷನ್ಗೆ ಜಾಯ್ನ್ ಆಗಿದ್ದೀರಾ ಅವರೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಎನ್ಕ್ವೈರಿ ಮಾಡ್ತಿರೋರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೆ ಏನಾದ್ರು ಅವಶ್ಯಕತೆ ಇಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ನನ್ನ ಮೇಲ್ ಐಡಿನ ಕೊಡ್ತೀನಿ. ಸೊ ಅವ್ರಿಗೆ ಇದನ್ನ ಕಳ್ಸ್ಕೊಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಫಸ್ಟು ಒಂದು ಮ್ಯಾನಿಫೆಸ್ಟೇಷನ್ ಅಂತ ಬಂದ ತಕ್ಷಣ ಬೇಸಿಕ್ ವಿಚಾರ ಏನಪ್ಪಾ ಅಂದ್ರೆ ಥ್ಯಾಂಕ್ಫುಲ್ ಆಗಿರುವಂತದ್ದು, ಥ್ಯಾಂಕ್ಸ್ ಗಿವಿಂಗ್ ಅಥವಾ ಗ್ರೇಟ್ಫುಲ್ ಆಗಿರುವಂತದ್ದು. ಸೊ ಅದೆಲ್ರಿಗೂ ಬೇಸಿಕ್ ವಿಚಾರ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ಈ ವಿಡಿಯೋ ಮುಖಾಂತರ ಹೇಳ್ಕೊಡೋಣ ಅಂತ ಅಷ್ಟೇ. ಸೊ ಏನಪ್ಪಾ ಅಂದ್ರೆ, ಸೊ ಫಸ್ಟ್ ನೀವೇನಾದ್ರು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ, ಒಂದು ಥಾಟ್ ನಿಮ್ ತಲೆಯಲ್ಲಿ ಬಂತು ಅಂತ ಕೂಡ್ಲೇನೆ ನೀವೇನ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಏನು ಗ್ರಾಟಿಟ್ಯೂಡ್ ಜರ್ನಲ್ ನ ಬರಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಯಾವ ತರ ಬರಿಬೇಕು, ಯಾವ ಟೈಮಲ್ಲಿ ಬರೆದ್ರೆ ಒಳ್ಳೇದು, ಯಾವ ಪೆನ್ನಲ್ಲಿ ಬರೆದ್ರೆ ಒಳ್ಳೇದು, ಈ ಎಲ್ಲಾ ವಿಚಾರಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಮಾತಾಡ್ಕೊಂಡು ಹೋಗೋಣ. ಸೊ ಫಸ್ಟ್ ಥಿಂಗ್ ಇಲ್ಲ ಏನಪ್ಪಾ ಅಂದ್ರೆ, ಒಂದು ಹೊಸ ಬುಕ್ ನ ತಗೊಳ್ಳಿ. ಸೊ ಏನಾದ್ರು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ರೆ, ಹೊಸ ಥಿಂಗ್ಸ್ ಎಲ್ಲ ಇದ್ರೆ ನಮ್ ಸುತ್ತಮುತ್ತ ನಮ್ಗೆ ವೈಬ್ರೇಟ್ ಅಥವಾ ವೈಬ್ರೇಷನ್ ಅಥವಾ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ವಾ. ಅಂಡ್ ಇಟ್ಸ್ ಹೌದು, ಎನರ್ಜಿ ಎಲ್ಲ ಜಾಸ್ತಿನೇ ಇರುತ್ತೆ ಆ ಟೈಮಲ್ಲಿ. ಸೊ ನೀವೇನ್ ಮಾಡ್ಬೇಕಂದ್ರೆ, ಒಂದು ಹೊಸ ನೋಟ್ಬುಕ್ ನ ತಗೊಳ್ಳಿ, ಒಂದು ಹೊಸ ಪೆನ್ ನ ತಗೊಳ್ಳಿ. ಇಲ್ಲಿ ಪೆನ್ ವಿಚಾರ ಅಂತ ಬಂದಾಗ ಸಾಕಷ್ಟು ಮ್ಯಾನಿಫೆಸ್ಟೇಷನ್ಸ್ ಮಾಡೋರೆಲ್ಲ ಏನ್ ಹೇಳ್ತಾರೆ, ಈ ಪೆನ್ ಪರ್ಟಿಕ್ಯುಲರ್ ತಗೊಳ್ಳಿ, ಈ ಪೆನ್ ತಗೊಂಡ್ರೆ ಹಿಂಗ್ ವರ್ಕ್ ಆಗುತ್ತೆ, ಈ ವಿಚಾರಕ್ಕೆ ಈ ಪೆನ್ ಮಾತ್ರ ಸೂಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಅಷ್ಟು ಡೀಪ್ ಆಗೆಲ್ಲ ಹೋಗಲ್ಲ, ಬಿಕಾಸ್ ನಾನು ಅಷ್ಟು ಎಲ್ಲ ತಿಳ್ಕೊಂಡಿಲ್ಲ. ಬಟ್ ನಾನು ಏನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮಾಡಿದೀನಲ್ಲ, ಸೊ ಅದಕ್ಕೆ ಪ್ರಕಾರ ಹೇಳೋದಾದ್ರೆ ಯಾವ ಪೆನ್ ಆದ್ರೂ ವರ್ಕೌಟ್ ಆಗುತ್ತೆ. ರೆಡ್ ಬೇಡ, ಬಟ್ ಗ್ರೀನ್, ಬ್ಲಾಕ್, ಬ್ಲೂ, ಮೋಸ್ಟ್ ಆಫ್ ದಮ್ ಎಲ್ರಿಗೂ ಬ್ಲಾಕ್ ಅಥವಾ ಬ್ಲೂನೇ ಯೂಸ್ ಮಾಡ್ತೀವಲ್ವಾ. ಸೊ ಒಂದು ನೋಟ್ಬುಕ್, ಒಂದು ಬ್ಲೂ ಪೆನ್ ಆರ್ ಬ್ಲಾಕ್ ಪೆನ್ ತಗೊಳ್ಳಿ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಸೊ ತಗೊಂಡು ಗ್ರಾಟಿಟ್ಯೂಡ್ ಜರ್ನಲ್ನ ಯಾವ ತರ ಬರೀಬೇಕು. ಫಸ್ಟ್ ನನ್ನ ಚಾನಲ್ ನೋಡ್ತಾರೆ ಎಷ್ಟೋ ಜನ ಕನ್ನಡ ಕಂಫರ್ಟಬಲ್ ಆಗಿರ್ತೀರ, ಸ್ವಲ್ಪ ಜನ ಇಂಗ್ಲಿಷ್ ಕೂಡ ಕಂಫರ್ಟಬಲ್ ಆಗಿರ್ತಾರೆ, ಇನ್ನೊಂದು ಸ್ವಲ್ಪ ಜನ 2 ಲ್ಯಾಂಗ್ವೇಜ್ ಕೂಡ 50-50 ಆ ತರ ಇರ್ತೀರ. ಸೊ ಫಸ್ಟ್ಲಿ ಯಾವತ್ತೇ ಆಗ್ಲಿ ಒಂದು ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಆಗಿದ್ದೀವಿ ಅಂತ ಬಂದಾಗ ಅಥವಾ ಬರೆಯುವಾಗ, ನಾವು ಸ್ಟಾರ್ಟಿಂಗ್ ಫ್ರಮ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ 3 ಟೈಮ್ಸ್ ಬರೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅಥವಾ ನೀವು ಸುಮ್ಮನೆ ಒಂದು ವಸ್ತುಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತ ಕೂಡ ಬಂದಾಗ್ಲೂ ಅಷ್ಟೇ, ನೀವು 3 ಸಲ ಥ್ಯಾಂಕ್ಫುಲ್ ಆಗಿರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಯೂನಿವರ್ಸ್ಗೆ ಜಾಸ್ತಿ ಖುಷಿ ಆಗುತ್ತೆ ನೀವು ಆ ತರ ಹೇಳ್ತಿದ್ರೆ. ಸೊ ಜರ್ನಲ್ನ 21 ಡೇಸ್ ಬರೆಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಫಾರ್ ಅ ಬಿಗಿನರ್ಸ್ ಅಂತಾನೆ ಅಲ್ಲ, ಬಟ್ ಎಲ್ರಿಗೂ ಅಷ್ಟೇ 21 ಡೇಸ್ ಅಥವಾ ನಿಮ್ ಲೈಫ್ ಟೈಮ್ ನೀವು ಎವ್ರಿ ಡೇ ಬರೀತಾನೆ ಇರ್ಬೋದು ಗ್ರಾಟಿಟ್ಯೂಡ್ ಜರ್ನಲ್. ಬಿಕಾಸ್ ನಮ್ಮ ಹತ್ರ ಅಷ್ಟು ವಿಚಾರಗಳು ಇರುತ್ತೆ ಥ್ಯಾಂಕ್ಫುಲ್ ಆಗೋಕೆ, ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ ಅರ್ಥ ಮಾಡ್ಕೊಳಕ್ಕೆ, ಗ್ರಾಟಿಟ್ಯೂಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳಕ್ಕೆ ಟ್ರೈ ಫಾರ್ 21 ಡೇಸ್. ಸೊ ಇದು ಕ್ಲಿಯರ್ ಆಗಿದೆ ಎಷ್ಟು ದಿನ ಬರೆದ್ರೆ ಅಂತ. ಸೊ ಇಷ್ಟು ದಿನ ಆದ್ಮೇಲೆ ಏನ್ ಮಾಡ್ಬೇಕು, ಸೇಮ್ ಥಿಂಗ್ ಮತ್ತೆ ಕಂಟಿನ್ಯೂ ಮಾಡಿ, ನಥಿಂಗ್. ಸೊ ಅದಾಯ್ತು, 21 ಡೇಸ್ ಬರೀತೀರಾ. ಸೊ ಸ್ಟಾರ್ಟಿಂಗ್ ಫ್ರಮ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ, ಅಥವಾ ಐ ಆಮ್ ಗ್ರೇಟ್ಫುಲ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂತ ಸ್ಟಾರ್ಟ್ ಮಾಡಿ.
ಸೊ ಇದು ಕೂಡ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಬರೆಯೋಕೆ, ಸೊ ಅದನ್ನ ಚೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತನಾದ್ರೂ ಬರಿಬೋದು, ಅಥವಾ ಐ ಆಮ್ ಗ್ರೇಟ್ಫುಲ್ ಅಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂತನಾದ್ರೂ ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕನ್ನಡದಲ್ಲಿ ಬರೆಯೋರು ಯಾವ ತರ ಬರಿಬೋದು ಅಂತ ನೀವ್ ಕೇಳಿದ್ರೆ, ವಿಶ್ವಶಕ್ತಿಗೆ ಕೃತಜ್ಞತೆಗಳು ಅಂತಾದ್ರೂ ಬರೀರಿ, ಅಥವಾ ವಿಶ್ವಶಕ್ತಿಗೆ ಕೋಟಿ 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 ಕೃತಜ್ಞತೆಗಳು ನನಗೆ ಏನ್ ಕೊಡ್ತು, ಏನಾಯ್ತು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೇನೆ. ಜೀವನದಲ್ಲಿ ದೇವ್ರು ನಮ್ಗೆ ಏನೆಲ್ಲ ಕೊಟ್ಟಿದ್ದಾನೆ ಅಲ್ವಾ, ಏನೆಲ್ಲ ಕೊಟ್ಟಿರ್ಬೋದು. ಸೊ ಎಕ್ಸಾಂಪಲ್, ಒಳ್ಳೆ ಆರೋಗ್ಯನ ಕೊಟ್ಟಿದ್ದಾನಲ್ವಾ, ಎವ್ರಿ ಸಿಂಗಲ್ ಡೇ ಸ್ಟಾರ್ಟ್ ಅದ್ರಿಂದಾನೇ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ನಾನು ಇವತ್ತು ಬದುಕಿದ್ದೀನಿ, ಇವತ್ತು ಉಸಿರಾಡ್ತಿದ್ದೀನಿ, ಇವತ್ತು ಆರೋಗ್ಯವಾಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ಇಂಗ್ಲಿಷಲ್ಲಿ ಬರೆಯೋರಾದ್ರೆ ಥ್ಯಾಂಕ್ ಯು ಸೋ ಮಚ್ ಡಿವೈನ್ ಅವರ ಯೂನಿವರ್ಸ್, ಅವ್ರು ನೀವ್ ಇಷ್ಟಪಡೋ ದೇವ್ರನ್ನು ಸಹ ಮೆನ್ಷನ್ ಮಾಡ್ಬೋದು, ಯೂನಿವರ್ಸ್ ಅಂತ ಬೇಡ ಅನ್ಕೊಳ್ಳೋರಾದ್ರೆ. ಎಕ್ಸಾಂಪಲ್, ಥ್ಯಾಂಕ್ ಯು ಸೋ ಮಚ್ ಶಿವ, ಆ ಥರನಾದ್ರೂ ಬರಿಬೋದು, ಆಯ್ತಾ. ಸೊ ಐ ಆಮ್ ಅಲೈವ್ ಟುಡೇ, ಥ್ಯಾಂಕ್ ಯು ಸೋ ಮಚ್ ಮೈ ಹೆಲ್ದಿ ಬಾಡಿ, ಥ್ಯಾಂಕ್ಸ್ ಟು ಮೈ ಹೆಲ್ದಿ ಬಾಡಿ ಅಂಡ್ ಎವ್ರಿ ಸೆಲ್ ಆಫ್ ಮೈ ಬಾಡಿ ಇಸ್ ಫಂಕ್ಷನಿಂಗ್ ವೆಲ್ ಅಂತನಾದ್ರೂ ಬರಿಬೋದು. ಸೊ ಆ ತರ ನಿಮ್ಮ ಆರೋಗ್ಯಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ಸೊ ನಾನು ನೀವೆಲ್ಲ ಉಸಿರಾಡ್ತಿರೋದು ನಮ್ಮ ಆರೋಗ್ಯ ಚೆನ್ನಾಗಿರೋ ಕಾರಣಕ್ಕೆ ಅಲ್ವಾ. ಸೊ ನೆಕ್ಸ್ಟ್ ಏನಪ್ಪಾ ವಿಚಾರ ಅಂದ್ರೆ, ಇವತ್ತು ನಿಮ್ಮ ಜೀವನದಲ್ಲಿ ದೇವ್ರು ಏನೆಲ್ಲ ಕೊಟ್ಟಿದ್ದಾನೆ ನಿಮ್ಗೆ ಬದುಕಕ್ಕೆ ಅಂತ. ಎಕ್ಸಾಂಪಲ್, ನಿಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಫುಲ್ ಆಗಿರಿ, ನಿಮ್ಗೆ ಸಿಗೋ ಊಟಕ್ಕೆ ಥ್ಯಾಂಕ್ಫುಲ್ ಆಗಿರಿ. ಸೊ ನೀವು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು, ನನ್ಗೆ ಜೀವನದಲ್ಲಿ ಆಲ್ರೆಡಿ ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಾರೆ ದೇವ್ರು, ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ. ನಿಮ್ ಮನೇಲಿ ಕಿಟಕಿ ಇದೆ, ಅದು ಆಲ್ರೆಡಿ ಇದೆ, ಸೊ ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೋದು. ಈವನ್ ಡೋರ್ಗೂ ಕೂಡ ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೋದು. ನಿಮ್ಮ ಹತ್ರ ಇರೋ ಫೋನ್ ಯಾವಾಗ್ಲೂ ನೀವು ಅಂಟ್ಕೊಂಡೇ ಇರ್ತೀರಲ್ವಾ, ಸೊ ಆ ಫೋನ್ಗೆ ನೀವು ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೋದು. ಅಂಡ್ ನಿಮ್ಗೆ ಒಳ್ಳೆ ಸ್ಕಿನ್ ಕೊಟ್ಟಿದ್ದಾರೆ ದೇವ್ರು, ಅದಕ್ಕೆ ಥ್ಯಾಂಕ್ಫುಲ್ ಆಗಿರ್ಬೋದು. ಒಟ್ನಲ್ಲಿ ನಿಮ್ ಜೀವನದಲ್ಲಿ ವಸ್ತು, ವ್ಯಕ್ತಿ, ವಿಚಾರಗಳು ಏನೆಲ್ಲ ಇದೆ ಆಲ್ರೆಡಿ ಇರೋದು ಕೇಳ್ತಾ ಇದ್ದೀನಿ, ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಬರೀರಿ. ಅಟ್ಲೀಸ್ಟ್ ಒಂದು 3-5 ಪಾಯಿಂಟ್ಸ್ ನ ಕವರ್ ಮಾಡಿ ಎವ್ರಿ ಡೇ. ಮಾರ್ನಿಂಗ್ ಬರೆದ್ರೆ ತುಂಬಾ ಒಳ್ಳೇದು, ನಿಮ್ ಸಿಕ್ಕಾಬಟ್ಟೆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಫಸ್ಟ್ ಹೇಳ್ದಾಗೆ 3 ಪಾಯಿಂಟ್ಸ್ ಅಥವಾ 5 ಪಾಯಿಂಟ್ಸ್ ಮಾರ್ನಿಂಗ್ ಎದ್ದ ಕೂಡಲೇ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು 5 ಪಾಯಿಂಟ್ಸ್ಗೆ ಬರ್ಬಿಟ್ಟು ಆಫೀಸ್ಗೆ ಹೋಗಿ, ಓಕೆನಾ. ನಾನು ಇದೆಲ್ಲ ನಿಮ್ಗೆ ಸಿಂಪ್ಲಿಫೈ ಮಾಡ್ಕೊಡ್ತಾ ಇರೋದು, ಓಕೆನಾ. ಯಾಕಂದ್ರೆ ಕೆಲವ್ರು ಎದ್ದ ತಕ್ಷಣ ಬರ್ದ್ಬಿಡಿ ಅಂತ ಹೇಳ್ತಾರೆ, ಬಟ್ ಕೆಲವ್ರಿಗೆ ಆಗಲ್ಲ, ಬಿಕಾಸ್ ಸಾಕಷ್ಟು ವಿಚಾರಗಳು ಇರುತ್ತೆ ಅವ್ರವ್ರ ಲೈಫ್ ಅವ್ರವ್ರಿಗೆ. ಸೊ ಹಾಗಾಗಿ ಇಷ್ಟನ್ನ ಬರ್ದಾದ್ಮೇಲೆ ಮತ್ತೆ ನೀವು ಆಫೀಸ್ ಮುಗಿಸ್ಕೊಂಡು ಅಥವಾ ಕಾಲೇಜ್ ಮುಗಿಸಿ ಮನೆಗೆ ಬಂದ ಮೇಲೆ ನಿಮ್ ಇಡೀ ದಿನದಲ್ಲಿ ಏನೆಲ್ಲ ವಿಚಾರಗಳು, ಒಳ್ಳೆ ವಿಚಾರಗಳು ಆಯ್ತು, ಅದಕ್ಕೆ ಒಂದು 3-4-5 ಪಾಯಿಂಟ್ಸ್ ನಾವು ಕಂಟಿನ್ಯೂಸ್ ಆಗಿ ಬರಿಬೋದು. ಮಾರ್ನಿಂಗ್ ಬರ್ದಿಟ್ಟು ಹೋಗಿರ್ತೀರಾ ನಿಮ್ ಲೈಫಲ್ಲಿ ಆಲ್ರೆಡಿ ಏನಿದೆ ಅನ್ನೋದಕ್ಕೆ. ಈವ್ನಿಂಗ್ ಬಂದ್ಮೇಲೆ ಇವತ್ತು ನನ್ನ ಜೀವನದಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ಆಗಿರ್ಬೋದು. ನಿಮ್ಮ ಕೊಲೀಗ್ಸ್ ಜೊತೆ ಕುತ್ಕೊಂಡು ಒಳ್ಳೆ ಊಟ ಮಾಡಿರ್ತೀರಾ, ಟೇಸ್ಟಿ ಊಟ ಮಾಡಿರ್ತೀರಾ, ಅಥವಾ ರೋಡ್ ಸೈಡ್ ಅಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಏನೋ ಪಾನಿಪುರಿ ಇಷ್ಟ ಆಗಿರುತ್ತೆ, ತಿಂದಿರ್ತೀರಾ, ಅದಕ್ಕೆ ಥ್ಯಾಂಕ್ಫುಲ್ ಆಗಿ ಬರಿಬೋದು. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಇಷ್ಟಪಟ್ಟವ್ರು ಯಾರೋ ಒಬ್ರು ಇವರು ಮಾತಾಡ್ಸಿರ್ತಾರೆ, ನಿಮ್ಗೆ ಇಷ್ಟು ದಿನ ಮಾತಾಡ್ತಿರಲ್ಲ, ಮಾತಾಡ್ಸಿರ್ಬೋದು. ಅಥವಾ ನೀವು ಹೊಸ ಬಟ್ಟೆ ತಗೊಂಡಿರ್ಬೋದು, ನಿಮ್ಮ ಫೋನ್ಗೆ ಯಾರೋ ಏನಪ್ಪಾ ಈ ಗೂಗಲ್ ಪೇಲೆಲ್ಲ ಸ್ಕ್ರಾಚ್ ಕಾರ್ಡ್ಸ್ ಎಲ್ಲ ಬರುತ್ತಲ್ಲ, ಅದರಿಂದ 4 ರೂಪೀಸ್ ದುಡ್ಡು ಬಂದಿರ್ಬೋದು. ಸೊ ಇದೆಲ್ಲ ಇವತ್ತು ದಿನದಲ್ಲಿ ಆಯ್ತು ಅನ್ನೋದಕ್ಕೆ ಥ್ಯಾಂಕ್ಫುಲ್ ಆಗಿ ಬರೀರಿ. ಥ್ಯಾಂಕ್ ಯು ಯೂನಿವರ್ಸ್, ಇವತ್ತು 4 ರೂಪಾಯಿ ನನ್ನ ಅಕೌಂಟಿಗೆ ಬಂತು ಗೂಗಲ್ ಪೇ ಇಂದ ಅಂತ ಬರೀರಿ. ಥ್ಯಾಂಕ್ ಯು ಯೂನಿವರ್ಸ್, ರೋಡ್ ಸೈಡ್ ಅಲ್ಲಿ ಬರ್ಬೇಕಾದ್ರೆ ನಂಗೆ ಒಂದು ಒಳ್ಳೆ ಟೇಸ್ಟಿ ಪಾನಿಪುರಿ ಸಿಕ್ತು, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ನಾನದು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ ಅಂತ ಬರೀರಿ. ಸೊ ಒಟ್ನಲ್ಲಿ ಇವತ್ತು ಏನೆಲ್ಲ ನಿಮ್ ಜೀವನದಲ್ಲಿ ಆಯ್ತು, 4-5 ಒಳ್ಳೆ ವಿಚಾರಗಳು ನಡೆದೇ ಇರುತ್ತೆ, ಹುಡುಕ್ಬೇಕಷ್ಟೇ. ಸೊ ಹುಡುಕಿ 4 ವಿಚಾರಗಳಿಗೆ ಬರೀರಿ. ಸೊ ಇದು ನೈಟ್ ಬಂದ್ ಬರೀರಿ, ಸೊ ದಟ್ ನಿಮ್ಗೆ ಗಜಿಬಿಜಿ ಅನ್ಸಲ್ಲ, ಕನ್ಫ್ಯೂಷನ್ ಅನ್ಸಲ್ಲ. ಸೊ ಆ ತರ ಬರೀರಿ, ಯಾಕಂದ್ರೆ ನಿಮ್ಮ ಟೈಮಿಂಗ್ಸ್, ನಿಮ್ಮ ಕಂಫರ್ಟಬಲ್ ನೋಡ್ಕೊಂಡು ವಿಚಾರಗಳನ್ನ ಮಾಡಿ. ಯಾಕಂದ್ರೆ ನಾವು ಕಂಫರ್ಟಬಲ್ ಆಗಿಲ್ಲ, ನಮ್ಮ ಮೂಡ್ ಸರಿ ಇಲ್ಲ ಅಂದ್ರೆ ಯಾವ್ದು ನಮ್ಗೆ ವರ್ಕ್ ಆಗಲ್ಲ, ಎಲ್ಲಾನು ಟೆನ್ಷನ್ ಆಗ್ಬಿಡ್ತೀವಿ ನಾವು, ಇದು ವರ್ಕ್ ಆಗ್ತಿಲ್ಲ, ಅದು ವರ್ಕ್ ಆಗ್ತಿಲ್ಲ, ನಾನು ಏನ್ ಮಾಡ್ತಿದ್ದೀನಿ ನನ್ನ ಜೀವನದಲ್ಲಿ ಅಂತ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಗೆ, ಕರೆಕ್ಟ್ ಅಲ್ವಾ. ಸೊ ಮಾರ್ನಿಂಗ್ ಏನ್ ಬರೀತೀರಾ, ಆಲ್ರೆಡಿ ದೇವ್ರು ನಮ್ ಜೀವನದಲ್ಲಿ ಏನೆಲ್ಲ ಕೊಟ್ಟಿದ್ದಾನೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ. ಈವ್ನಿಂಗ್ ಬಂದ ಮೇಲೆ ಇವತ್ತು ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ನಿಮ್ ಜೀವನದಲ್ಲಿ ಏನೆಲ್ಲ ಆಯ್ತು ಒಳ್ಳೆ ವಿಚಾರಗಳು, ಅದಕ್ಕೂ ಥ್ಯಾಂಕ್ಫುಲ್ ಆಗಿರಿ. ಇನ್ ಕೇಸ್ ಏನಾದ್ರು ಇಡೀ ದಿನದಲ್ಲಿ ಏನಾದ್ರು ಒಂದು ಬ್ಯಾಡ್ ವಿಚಾರ ಆಯ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಕೊಳ್ಳಿ, ನಾನು ನನ್ನನ್ನು ಕ್ಷಮಿಸ್ಕೋತೀನಿ ಯೂನಿವರ್ಸ್, ಹಾಗೆ ನನ್ನ ಜೀವನದಲ್ಲಿ ಏನೊಂದು ಬ್ಯಾಡ್ ವಿಚಾರ ಆಯ್ತಲ್ಲ ಆ ಸಿಚುಯೇಷನ್ ಕೂಡ ಕ್ಷಮಿಸ್ತಾ ಇದ್ದೀನಿ, ಆ ಸಂದರ್ಭದಲ್ಲಿದ್ದ ಪ್ರತಿಯೊಂದು ವ್ಯಕ್ತಿಗಳನ್ನ ಕೂಡ ನಾನು ಕ್ಷಮಿಸ್ತೀನಿ ಅಂತ ಅನ್ಕೊಂಡು ಮನ್ಸಲ್ಲೇನೆ ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಏನಾದ್ರು ಬ್ಯಾಡ್ ಥಿಂಗ್ ಆ ಥರದ್ದು ಏನಾದ್ರು ಆಗಿದ್ರೆ ಮಾತ್ರ, ಓಕೆನಾ. ಸೊ ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ.
ನೆಕ್ಸ್ಟ್, ನಿಮ್ಮ ಫ್ಯೂಚರ್ ಗೋಲ್ಗೂ ಕೂಡ ನೀವು ಎವ್ರಿ ಡೇ ಗ್ರಾಟಿಟ್ಯೂಡ್ ಬರಿಬಹುದು. ಸೊ ಯಾವ ತರ ಅಂದ್ರೆ, ಎಕ್ಸಾಂಪಲ್ ನಿಮ್ಗೊಂದು ಆಕ್ಟರ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಅಂತ ಅನ್ಕೊಳ್ಳಿ. ಸೇಮ್ ಬುಕ್ ಅಲ್ಲೇ ಕಂಟಿನ್ಯೂ ಮಾಡಿ, ಓಕೆನಾ, ನೋ ಪ್ರಾಬ್ಲಮ್. ಹೊಸ ಬುಕ್ ಇಡ್ಬೇಕಂತೆಲ್ಲ ಅನ್ಕೊಳಕ್ ಹೋಗ್ಬಿಡಿ, ಸೇಮ್ ಬುಕ್ ಅಲ್ಲೇ ಕಂಟಿನ್ಯೂ ಮಾಡ್ಬೋದು ನೀವು. ಸೊ ಯಾವ ತರ ಅಂದ್ರೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನಾನೊಂದು ಸಕ್ಸಸ್ಫುಲ್ ಆಕ್ಟ್ರೆಸ್ ಆಗಿರೋದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳು. ಐ ಆಮ್ ವೆರಿ ಸಕ್ಸಸ್ಫುಲ್ ಆಕ್ಟ್ರೆಸ್ ಅಂಡ್ ಏನಂತಾರೆ, ನಂಗೊಂದು ಒಳ್ಳೆ ಅವಾರ್ಡ್ ಸಿಕ್ಕಿದೆ, ನನ್ನ ಒಳ್ಳೆ ಮೂವಿ ಮಾಡಿ ಬ್ಲಾಕ್ ಬಸ್ಟರ್ ಮೂವಿಗೆ ಒಂದು ನ್ಯಾಷನಲ್ ಅವಾರ್ಡ್, ವಾಟ್ ಎವರ್ ನ್ಯಾಷನಲ್ ಅವಾರ್ಡ್ ಸಿಕ್ತು, ಯೂನಿವರ್ಸ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಥವಾ ನಂಗೆ ಹೊಸ ಜಾಬ್ ಸಿಕ್ಕಿದ್ಗೆ ತುಂಬಾ ಖುಷಿ ಆಗಿದ್ದೀನಿ, ಒಳ್ಳೆ ಪೇ ಔಟ್ ಸಿಗ್ತಾ ಇದೆ ನನಗೆ, ಒಳ್ಳೆ ಸ್ಯಾಲ್ರಿ ಬರ್ತಿದೆ, ಒಳ್ಳೆ ಲೊಕೇಶನ್ ನಂಗೆ ಜಾಬ್ ಸಿಕ್ಕಿದೆ ಅಂತ ಫ್ಯೂಚರ್ ಅಲ್ಲಿ ಏನ್ ಮಾಡಬೇಕು ಅನ್ಕೊಂಡಿರ್ತೀರಲ್ವಾ, ಸೊ ಅದಕ್ಕೆ ಅದು ಶಾರ್ಟ್ ಟರ್ಮ್ ಗೋಲ್ ಆದ್ರೂ ಆಗಿರ್ಬೋದು, ಅಥವಾ ಒಂದ್ 5-6 ವರ್ಷಕ್ಕಾದ್ರೂ ಪರವಾಗಿಲ್ಲ, ನೀವು ಬರೆಯಕ್ ಸ್ಟಾರ್ಟ್ ಮಾಡಿ. ಯಾರಿಗ್ ಗೊತ್ತದ್ ನಾಳೆನೆ ಆಗ್ಬೋದು, ಒಂದ್ ವರ್ಷದಲ್ಲೇ ಕೂಡ ಆಗಬಹುದಲ್ವಾ. ಸೊ ಹಾಗಾಗಿ ನಿಮ್ಮ ಫ್ಯೂಚರ್ ಗೋಲ್ಸ್ಗೂ ಕೂಡ ಬರಿತಾ ಹೋಗಿ, ಎಷ್ಟಾರು ಬರೀರಿ, ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಗುರು ಬರೆಯಕ್ ಅಷ್ಟನ್ನು ಬರೀರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಒಂದು ಒಳ್ಳೆ ಟ್ರಿಪ್ ಆಗದೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಸಿಕ್ಕಾಬಟ್ಟೆ ಮೆಮೊರೇಬಲ್ ಆಗಿತ್ತು ಟ್ರಿಪ್ ಅಂತೂ. ಎಷ್ಟೊಂದು ಎಂಜಾಯ್ ಮಾಡಿದೀವಿ ಅಂದ್ರೆ, ಸಿಕ್ಕಾಬಟ್ಟೆ ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ಮಾಡಿದ್ವಿ, ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಏನಂತಾರೆ ಡ್ಯಾನ್ಸ್ ಮಾಡಿದ್ವಿ, ಒಳ್ಳೆ ಹೋಮ್ ಸ್ಟೇ ಇತ್ತು ನಮ್ಗೆ. ಇನ್ ಡೀಟೇಲ್ ಆಗಾದ್ರೆ ಇನ್ ಡೀಟೇಲ್ ಆಗು ಕೂಡ ಬರಿಬಹುದು, ಇಲ್ಲ 1 ಲೈನ್ ಅಲ್ಲಿ 2-3 ಲೈನ್ ಅಲ್ಲಿ ಬರೀತೀನಿ ಅಂದ್ರೆ ಅದನ್ನು ಕೂಡ ಬರಿಬಹುದು. ಇಟ್ಸ್ ಅಪ್ ಟು ಯು. ಬಟ್ ಡೈಲಿ ಬರೆಯೋರಾಗಿದ್ರೆ, ನಿಮ್ಗೆ ಬರೆಯೋದು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಪೇಜ್ ಗಟ್ಲೆ ಬರೀರಿ, ಏನು ತೊಂದರೆ ಇಲ್ಲ. ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಗೋಲ್ಸ್ ಬಗ್ಗೆ ಬರಿಬೇಕಾದ್ರೆ ಎಂತವ್ರಿಗಾದ್ರೂ ಖುಷಿ ಆಗುತ್ತೆ ಅಲ್ವಾ, ಅದು ಆಗಿಲ್ಲ ಅಂತ ಗೊತ್ತಿದ್ರು ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಖುಷಿ ಪಟ್ಟು ನಿಮ್ಮ ಫ್ಯೂಚರ್ ಗೋಲ್ಸ್ ಬಗ್ಗೆ ಕೂಡ ಪ್ರತಿದಿನ ಗ್ರಾಟಿಟ್ಯೂಡ್ ಬುಕ್ ಅಲ್ಲೂ ಬರಿಬಹುದು. ಒಳ್ಳೆ ಟ್ರಿಪ್ಸ್ ಬಗ್ಗೆ ಬರಿಬಹುದು. ಇನ್ನು ಟ್ರಿಪ್ಸ್ ಪ್ಲಾನ್ ಮಾಡಿಲ್ಲ, ಬಟ್ ನೀವ್ ಬರೀತಿದ್ರ ಅಂದ್ರೆ ಡೆಫಿನೆಟ್ಲಿ ಆಗುತ್ತಲ್ವಾ. ಸೊ ಅದನ್ನ ಟ್ರೈ ಮಾಡ್ಬೋದು. ಸೊ ಅದಾದ್ಮೇಲೆ ನಿಮ್ಮ ಹೆಲ್ತ್ ಥ್ಯಾಂಕ್ಫುಲ್ ಆಗಿರಿ. ಅಥವಾ ಏನಾದ್ರು ಪೀರಿಯಡ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ, ನನ್ನ ಪೀರಿಯಡ್ ತುಂಬಾ ಸ್ಮೂತ್ ಆಗಿ ಆಗಿದ್ದಕ್ಕೆ ಥ್ಯಾಂಕ್ ಯು, ನನ್ನ ಪೀರಿಯಡ್ ಟೈಮಲ್ಲಿ ನಾನು ತುಂಬಾ ಕಂಫರ್ಟಬಲ್ ಆಗಿದ್ದೀನಿ, ಮಿನಿಮಲ್ ಬ್ಲಡ್ ಫ್ಲೋ ಆಗ್ತಿದೆ ನನಗೆ ಅಂತ ಬರಿಬಹುದು. ಅಥವಾ ನಿಮ್ಗೆ ಹೊಸ 16 Pro iPhone 16 Pro ಫೋನ್ ನಾನು ತಗೊಂಡೆ ಅಂತ ಬರಿಬಹುದು. ಅಥವಾ ನಿಮ್ಮ ಫ್ರೆಂಡ್ಸ್ ಯಾರೋ ನಿಮ್ಮನ್ನ ಗಿಫ್ಟ್ ಕೊಟ್ರು ನಿಮ್ಗೆ ಬರ್ತ್ಡೇಗೆ ಅಂತ ಬರಿಬಹುದು. ಅಂಡ್ ನಿಮ್ಗೆ ಗೊತ್ತಿಲ್ಲ ಗೈಸ್, ಅದ್ ಹೆಂಗೋ ಆಗುತ್ತೆ. ನೀವ್ ಯಾವತ್ತೂ ಅಷ್ಟೇ ಬರೆದ ಮೇಲೆ ಯಾವಾಗ ಆಗುತ್ತೆ, ಹೆಂಗಾಗುತ್ತೆ, ಯಾರು ಮಾಡ್ತಾರೆ, ನನ್ ಸಿಚುಯೇಷನ್ ನೋಡಿದ್ರೆ ಹಿಂಗಿದೆ, ಇನ್ ಯಾರಪ್ಪ ನಂಗೆಲ್ಲ ಬಂದ್ ಕೊಡ್ತಾರೆ, ಆ ತರ ಯೋಚನೆನೆ ಬೇಡ. ನೀವ್ ಬರ್ದ್ಬಿಟ್ ಬಿಟ್ಬಿಡಿ ಗೈಸ್, ಅದ್ ದೇವ್ರ್ ನೋಡ್ಕೊಳ್ಳುತ್ತೆ. ಖುಷಿಯಿಂದ ನಗು ಮುಖದಿಂದ ಬರೀರಿ, ಆರಾಮಾಗಿ ಬರೀರಿ, ಅದ್ ಆಗೆ ಆಗುತ್ತೆ, 100% ಆಗುತ್ತೆ. ನಿಮ್ಗ್ ಗೊತ್ತಿಲ್ಲ ಅದೇ, ನಿಮ್ಗ್ ಗೊತ್ತಿದ್ರೆ ಮತ್ ನೀವೇನಕ್ ಬರೀತಿದ್ರಿ, ಆಗುತ್ತೆ, ಯಾವಾಗ ಆಗುತ್ತೆ, ಇದಾಗ್ಬೇಕು ಅಂತ ಏನಕ್ ಬರೀತಿದ್ರಿ. ಸೊ ನಿಮ್ಗೇನು ಆಗ್ಬೇಕು ಅಷ್ಟೇ, ನೀವ್ ಖುಷಿಯಾಗಿರ್ಬೇಕು ಆ ವಿಚಾರ ಆದಾಗ. ಸೊ ಅದಕ್ಕೆ ನೀವ್ ಬರಿಬೇಕು ಫಸ್ಟ್. ನೀವು ಅನ್ಕೊಳ್ಳೋದಕ್ಕೆ ಎದ್ರಕೋತಾ ಇದ್ರೆ ಅದು ಹೇಗಾಗುತ್ತೆ ಅಲ್ವಾ. ಸೊ ಹಾಗಾಗಿ ಹೇಗಾಗುತ್ತೆ ಎತ್ತ ಅಂತ ಕತೆ ನಿಮ್ಗೆ ಚಿಂತೆ ಬೇಡ. ಸೊ ನಿಮ್ಮ ಫ್ಯೂಚರ್ ಟೆನ್ಸ್ಗೂ ಕೂಡ ನೀವು ಫ್ಯೂಚರ್ ಗೋಲ್ಸ್ಗೂ ಕೂಡ ನೀವು ಗ್ರಾಟಿಟ್ಯೂಡ್ ಬುಕ್ ಅಲ್ಲೇ ಕಂಟಿನ್ಯೂ ಮಾಡಿ. ಮಾರ್ನಿಂಗ್ ಒಂದು 3 ಪಾಯಿಂಟ್ಸ್ ಬರ್ದೋಗಿರ್ತೀರಲ್ವಾ, ಈವ್ನಿಂಗ್ ಬಂದ್ ಕೂಡಲೇ 4th ಪಾಯಿಂಟ್ ಇಂದ ಇವತ್ತೇನೆಲ್ಲ ಆಯ್ತು ಅಂತ ಬರೀರಿ. ನೆಕ್ಸ್ಟ್ ಒಂದು 7th 8th ಇಂದ ಮತ್ತೆ ಸೇಮ್ ಫ್ಯೂಚರ್ ಗೋಲ್ಸ್ಗೆಲ್ಲಾನು ಬರಿತಾ ಹೋಗ್ಬೋದು ಗ್ರಾಟಿಟ್ಯೂಡ್ ಜರ್ನಲ್. ಸೊ ಇದನ್ನ ನಾನು ನಿಮ್ಗೆ ಸಿಂಪ್ಲಿಫೈ ಮಾಡಿ ಹೇಳ್ಕೊಟ್ಟಿರೋದು, ಬಿಕಾಸ್ ಕೆಲವೊಂದು ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿರೋ ಪ್ರಕಾರ ಏನ್ ಮಾಡ್ತಾರಂದ್ರೆ ಎಲ್ಲಾನು ಬರೆದ್ಬಿಡಿ. ಯಾಕಂದ್ರೆ ಎಲ್ರಿಗೂ ಒಂದೇ ತರ ಇರಲ್ಲ ಮೈಂಡ್ ಸೆಟ್, ಅಥವಾ ನಮ್ಮ ಬಾಡಿ ಆತರ ಏನಂತಾರೆ ಬಿಹೇವ್ ಮಾಡಲ್ಲ, ಕೆಲವೊಂದನ್ನ ಅಷ್ಟು ಬೇಗ ತಗೊಳ್ಳಲ್ಲ ನಾವು. ಸೊ ಇಟ್ ಟೇಕ್ಸ್ ಟೈಮ್. ಸೊ ಹಾಗಾಗಿ ನಾನು ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತಿರೋದು. ನಾನು ಕೂಡ ಇನ್ಮೇಲೆ ಆದಷ್ಟು ಕಂಟಿನ್ಯೂಸ್ ಆಗಿ ಬರಿಬೇಕು, ಬಿಕಾಸ್ ನಾನು ಕೂಡ ಸ್ವಲ್ಪ ಕೆಲವೊಂದ್ಸಲ ಬರಿತೀನಿ, ಕೆಲವೊಂದ್ಸಲ ಸ್ಟಾಪ್ ಮಾಡ್ತಿದ್ದೀನಿ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಐ ಟೆಲ್ ಯು 200% ವರ್ಕ್ ಆಗೇ ಆಗುತ್ತೆ ಗೈಸ್, ಆಗುತ್ತೆ. ಎವ್ರಿ ಡೇ ಥ್ಯಾಂಕ್ಫುಲ್ ಆಗಿರೋದ್ರಿಂದ ಲೈಫಲ್ಲಿ ಏನೆಲ್ಲ ಮಿರಾಕಲ್ಸ್ ಆಗುತ್ತೆ ಅಂತ ನೀವೇ ನಿಮ್ ಕಣ್ಣಾರೆ ನೋಡ್ತೀರಾ. ಡೆಫಿನೆಟ್ಲಿ ಆಗುತ್ತೆ, ಟ್ರೈ ಮಾಡಿ. ಅದಾದ್ಮೇಲೆ ಇನ್ನೊಂದು ಟಾಪಿಕ್ ಏನ್ ಗೊತ್ತಾ, ವಾಕಿಂಗ್ ಗ್ರಾಟಿಟ್ಯೂಡ್. ಸೊ ನಾನು ಇದನ್ನ ಫಸ್ಟ್ ಒಂದ್ಸಲ ಮಾಡ್ದೆ ಆಯ್ತಾ, ನಾನ್ ನಾರ್ಮಲ್ ಜನರಲ್ ಆಗಿ ಮಾಡಿದ್ದೀನಿ. ಬಟ್ ಅದನ್ನ ಬೇರೆಯವ್ರ ವಿಡಿಯೋ ನೋಡ್ಬೇಕಾದ್ರೆ ಐ ಕೇಮ್ ಟು ನೋ, ಓಕೆ ವಾಕಿಂಗ್ ಗ್ರಾಟಿಟ್ಯೂಡ್ ಅಂತ ಒಂದು ಇದೆ ಅಂತ ನನ್ಗೆ ಅವಾಗ ಗೊತ್ತಾಗಿದ್ದು. ಸೊ ವಾಕಿಂಗ್ ಗ್ರಾಟಿಟ್ಯೂಡ್ ಅಂದ್ರೆ ಏನಪ್ಪಾ ಅಂದ್ರೆ, ನಿಮ್ಗೆಲ್ಲಾರು ಟೆರಸ್ ಚೆನ್ನಾಗಿದ್ರೆ ನಿಮ್ಮ ಮನೆ ಮೇಲೆ,
ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಅಥವಾ ನಂತರ ಮನೆ ಮುಂದೆ ಸ್ವಲ್ಪ ಕಾರಿಡಾರ್ ಸ್ಪೇಸ್ ಇದ್ರೆ, ಅಂದ್ರೆ ಯೂನಿವರ್ಸ್ ಕಾಣಿಸ್ತಿದ್ದಾಗ ನೀವು ಅಲ್ಲಿ ವಾಕ್ ಮಾಡ್ಕೊಂಡು, ಊಟ ಆದ್ಮೇಲೆ ಯೂಶಲಿ ಒಂದು ವಾಕ್ ಹೋಗ್ತೀರಾ ಅಲ್ವಾ, ಆ ವಾಕ್ ಗ್ಯಾಪ್ ಅಲ್ಲೇನೆ ನಿಮ್ಮ ಮ್ಯಾನಿಫೆಸ್ಟ್ ನ ನೀವು ಮಾಡ್ಕೋಬಹುದು. ಸೊ ಏನಪ್ಪಾ ಅಂದ್ರೆ, ಇವಾಗ ವಾಕ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ, ಯೂನಿವರ್ಸ್ ನಿಮ್ಗೆ ಕಾಣಿಸಿರೋದು ತುಂಬಾ ನಿಮ್ಗೆ ಇನ್ನೂ ಖುಷಿಯಾಗಿ ಹೇಳ್ಕೋಬೋದಲ್ಲ. ಒಂಥರ ಮಗು ಅಪ್ಪ ಹತ್ರ ಏನಾದ್ರು ಬೇಕು ಅಂತ ಕೇಳ್ಬೇಕಾದ್ರೆ ಎಷ್ಟು ಖುಷಿಯಿಂದ ಹೇಳ್ಕೊತೀವಿ ನಾವು ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಕಾಣಿಸ್ತಾ ಇದ್ರೆ ವಾಕ್ ಮಾಡ್ತಾ ಮಾಡ್ತಾನೆ ಹೇಳದ್ನಲ್ಲ, ಸೇಮ್ ರಿಪೀಟ್ ನಿಮ್ಮ ಫ್ಯೂಚರ್ ಗೋಲ್ಸ್ಗೆ, ಪ್ರೆಸೆಂಟ್ ಗೋಲ್ಸ್ಗೆ, ಇವತ್ತು ಆಗಿದ್ದಕ್ಕೆ, ಏನೆಲ್ಲ ಇರೋದಕ್ಕೆ ಎಲ್ಲದಕ್ಕೂ ನೀವು ಹೇಳ್ಕೊಂಡು ಓಡಾಡ್ಬೋದು. ವಾಕಿಂಗ್ ಗ್ರಾಟಿಟ್ಯೂಡ್, ವಾಕಿಂಗ್ ಮಾಡ್ತಾ ಮಾಡ್ತಾ ಥ್ಯಾಂಕ್ ಯು ಯೂನಿವರ್ಸ್ ಇದಾಯ್ತು, ಥ್ಯಾಂಕ್ ಯು ಯೂನಿವರ್ಸ್ ಇದು ನಂಗೆ ಸಿಕ್ಕಿದ್ದಕ್ಕೆ, ಥ್ಯಾಂಕ್ ಯು ಯೂನಿವರ್ಸ್ ಈ ವಿಚಾರ ಕೆಟ್ಟದಾಗಿದ್ರಿಂದಾನೆ ನನ್ಗೆ ಇದ್ದಿದ್ದು ಒಳ್ಳೇದಾಯ್ತು, ಆ ತರ ನೀವು ಹೇಳ್ಕೊಂಡು ಮಾಡ್ಬೋದಾಗುತ್ತೆ. ಸೊ ಇದನ್ನ ನಾವು ವಾಕಿಂಗ್ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. ಇನ್ ಕೇಸ್ ಇವಾಗ ನಾನು ಆಲ್ರೆಡಿ ಹೇಳಿದೆ, ಗ್ರಾಟಿಟ್ಯೂಡ್ ಜರ್ನಲ್ ಬುಕ್ ನ ನೀವು ಬರಿಬೇಕು ಅಂತ, ಏನಾದ್ರೂ ಇನ್ ಕೇಸ್ ಮಿಸ್ ಆಯ್ತು ಅಂತ ಅನ್ಕೊಂಡು ಅಯ್ಯೋ ಮತ್ತೆ ಸ್ಟಾರ್ಟ್ ಮಾಡ್ಬೇಕು, ಅಯ್ಯೋ ಭಯ ಆಗ್ತದೆ, ಏನ್ ಮಾಡೋದು ಈ ತರ ಆಗ್ಬಿಡ್ತಲ್ಲ ಅಂತ ಎದ್ರುಕೊಳ್ಳೋಕೆಲ್ಲ ಹೋಗ್ಬೇಡಿ. ಸೊ ಅದ್ರ ಬದಲಾಗಿ ಅವತ್ತೇನಾದ್ರೂ ಟೈಮ್ ಇತ್ತು ಅಂದ್ರೆ ಬರೆಯಕ್ ಟೈಮ್ ಇಲ್ಲ, ಬಟ್ ನಂಗೆ ಸ್ವಲ್ಪ ಟೈಮ್ ಇದೆ, ಒಂದು 5-10 ಮಿನಿಟ್ಸ್ ಬಿಫೋರ್ ದ ಸ್ಲೀಪ್ ಅನ್ನೋದಿದ್ರೆ ವಾಕಿಂಗ್ ಗ್ರಾಟಿಟ್ಯೂಡ್ ನ ಮಾಡಿ. ವಾಕ್ ಮಾಡ್ಕೊಂಡು ಎಲ್ಲಾ ವಿಚಾರಗಳಿಗೂ ನಿಮ್ಗೆ ಏನೇನು ಥ್ಯಾಂಕ್ಫುಲ್ ಆಗಿರ್ಬೇಕು ಅಂತ ಅನ್ಸುತ್ತೆ ಅದ್ ಎಲ್ಲದಕ್ಕೂ ಇವನ್ ನಿಮ್ ಎಕ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳಿ. ಸೊ ಅವ್ರು ಬಿಟ್ಟೋಗಿರೋದ್ರೆ ನಿಮ್ಮ ಲೈಫ್ ಇಷ್ಟೊಂದು ಚೆನ್ನಾಗಿರೋದು, ಇಷ್ಟೊಂದು ಚೇಂಜ್ ಆಗಿರೋದು ಸಹ ಅಲ್ವಾ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳೋದನ್ನ ಮರಿಬೇಡಿ. ವಾಕ್ ಮಾಡ್ತಾ ಮಾಡ್ತಾನೆ ಯೂನಿವರ್ಸ್ ನೋಡ್ತಾ ನೋಡ್ತಾನೆ ಥ್ಯಾಂಕ್ಸ್ ಹೇಳ್ತಿದ್ರೆ ನಿಮ್ಮಲ್ಲಿ ಎನರ್ಜಿ ಜಾಸ್ತಿ ಪಾಸ್ ಆಗುತ್ತೆ. ಅಂಡ್ ಗ್ರಾಟಿಟ್ಯೂಡ್ ಜರ್ನಲ್ ನ ಎಲ್ಲ ಇರೋರೇ ಬರಿಬೇಕು, ಏನು ಇಲ್ದವ್ರೆ ಬರಿಬೇಕು ಅಂತ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ಲ. ಎಲ್ರೂ ಬರಿಬೇಕು, ಎಲ್ರೂ ಬರೀಲೇಬೇಕು. ಎಸ್ಪೆಷಲಿ ಹೇಳೋ ಪ್ರಕಾರ ಕೆಲವರು ಈ ಡಿಪ್ರೆಷನ್ ಅಲ್ಲಿ, ತುಂಬಾ ಬೇಜಾರಲ್ಲಿ, ಯಾರು ಇಲ್ಲ ನನ್ಗೆ, ನಾನು ಒಬ್ಳೆ, ನನ್ಗೆ ಒಂಥರ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂತ ಯಾರೆಲ್ಲ ಅನ್ಕೊಂಡಿರ್ತಾರಲ್ಲ, ಅವರು ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡಿ ಇದನ್ನ, ನಿಮ್ಗೆ ನಿಜವಾಗ್ಲೂ ಗೊತ್ತಾಗುತ್ತೆ ರಿಸಲ್ಟ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ. ನನ್ಗೆ 1 ವೀಕ್ ಒಂಥರ ಟ್ರಾಮಾ ತರ ಆಗ್ಬಿಟ್ಟಿತ್ತು ಕೆಲವೊಂದು ವಿಚಾರಗಳಿಂದ ಅಂತ ಹೇಳಿ. ನಾನು ಜಸ್ಟ್ ಇವಾಗ ಹೇಗ್ ಕೂತಿದ್ದೀನೋ ಹಾಗೆ ಕುತ್ಕೊಂಡು ಆ 1 ವೀಕಲ್ಲಿ ಬ್ಯಾಡ್ ಏನೇನೋ ನಡೆದಿದೆ, ಬಟ್ ಆ 1 ವೀಕಲ್ಲಿ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಆಗಿದೆ ನನ್ನ ಜೀವನದಲ್ಲಿ. ಸೊ ಅದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದೆ. ಯು ಡೋಂಟ್ ಇವನ್ ಬಿಲೀವ್, ನಾನು ಯಾರ ಹತ್ರನು ಅಷ್ಟೊಂದೆಲ್ಲ ಶೇರ್ ಮಾಡಕ್ ಆಗಲ್ಲ, ಬಿಕಾಸ್ ನಾನು ಯಾವಾಗ್ಲೂ ನನ್ನ ಪಾಡಿಗೆ ನಾನು ಒಬ್ಳೆ ಇರ್ತೀನಿ, ಅಥವಾ ಫೋನ್ ನೋಡ್ಕೊಂಡು ಈ ತರದ್ ಏನಾರು ಒಂದು ವ್ಲಾಗ್ಸ್ ಮಾಡ್ಕೊಂಡು ಇದ್ಬಿಡ್ತೀನಿ. ಸೊ ಜಾಸ್ತಿ ಯಾರ ಹತ್ರ ಶೇರ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನನ್ಗೇನೆಲ್ಲ ವಿಚಾರ ಆಯ್ತು ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡಿದೆ. ನಾನು ನಿಜವಾಗ್ಲೂ ಸಿಕ್ಕಾಬಟ್ಟೆ ಕಾಮಾದೆ. ನನ್ ಮುಖದಲ್ಲಿ ನಗು ಕಾಣಿಸ್ತು, ಭಯ ಹೋಯ್ತು ನನ್ಗೆ. ಆಕ್ಚುಲಿ ನಾನು ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡಿದೀನಿ, ಅದಕ್ಕೆ ಇದಾಯ್ತು ಅಂದ್ರೆ ನೋ ವೇ ಗೈಸ್. ತುಂಬಾ ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ರೆ ನಂಗೆ ನೆಗೆಟಿವ್ ಥಾಟ್ಸೇ ಬರ್ಬಾರ್ದಾಗಿತ್ತು, ಹಂಗ್ ನೋಡಕ್ ಹೋದ್ರೆ. ಕರೆಕ್ಟ್ ಅಲ್ವಾ. ಸೊ ನೆಗೆಟಿವ್ ಥಾಟ್ಸ್ ಬಂದ್ರೂ ಕೂಡ ನೀವ್ ಅದನ್ನ ಯಾವ ತರ ಚೇಂಜ್ ಮಾಡ್ಕೋತೀರಾ ಅನ್ನೋದು ನಿಮ್ ಮೇಲೆ ನಿಂತಿರುತ್ತೆ. ಇನ್ನೊಂದು ವಿಚಾರ, ಯಾವತ್ತೇ ಆಗ್ಲಿ, ಎಂತ ಮ್ಯಾನಿಫೆಸ್ಟರ್ಗೆ ಆಗ್ಲಿ, ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಇಸ್ ವೆರಿ ವೆರಿ ಕಾಮನ್. ಅದನ್ನ ಯಾವ ತರ ನಾನ್ ಚೇಂಜ್ ಮಾಡ್ಕೊಂಡೆ ಅಂತ ಹೇಳೋದಾದ್ರೆ, ಸೊ ಫಸ್ಟ್ ಆಫ್ ಆಲ್ ಈ ಟಾಪಿಕ್ ಬೇಡ ಬಿಡ, ಓಕೆ. ಸೊ ಆ ತರ ಆಗುತ್ತೆ. ಸೊ ಏನೇ ಬಂದ್ರು ಒಳ್ಳೇದಾಗುತ್ತೆ, ಅಥವಾ ಏನಾದ್ರು ಕೆಟ್ಟದಾಯ್ತಾ ನಿಮ್ ಜೀವನದಲ್ಲಿ, ಇಟ್ಸ್ ಓಕೆ, ಒಂದ್ ಲೈನ್ ಹೇಳ್ಕೊಳ್ಳಿ, ಇಟ್ಸ್ ಓಕೆ ಯೂನಿವರ್ಸ್, ಈ ಒಂದು ಕೆಟ್ಟದ್ ಏನೆಲ್ಲ ಆಯ್ತು ಇವತ್ತು ನನ್ನ ಜೀವನದಲ್ಲಿ, ಯಾರೊಬ್ರು ಬೈದ್ರು, ಯಾರೊಬ್ರು ಅದೇನೋ ಕಿತ್ಕೊಂಡು ಹೋದ್ರು, ನನ್ಗೇನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು, ಆ ತರದ್ ಏನೇ ಆದ್ರೂ ನಿಮಗ್ ನೀವೇ ಎದೆ ಮೇಲೆ ಕೈ ಇಡ್ಕೊಂಡು ಹೇಳ್ಕೊಳ್ಳಿ ದಟ್ ಆಗಿದ್ದೆಲ್ಲವೂ ಒಳ್ಳೇದಕ್ಕೆ ಯೂನಿವರ್ಸ್, ನನ್ನನ್ನು ಯಾವಾಗೂ ಯೂನಿವರ್ಸ್ ಪ್ರೊಟೆಕ್ಟ್ ಮಾಡುತ್ತೆ, ಅಥವಾ ಯೂನಿವರ್ಸ್ ಆಲ್ವೇಸ್ ಸೇಫ್ ಅಂಡ್ ಪ್ರೊಟೆಕ್ಟಿಂಗ್ ಮೀ, ಸೇಫ್ ಗಾರ್ಡಿಂಗ್, ಅವ್ರು ಏನಾರು ಬರಿಬೋದು, ಏನಾರು ಹೇಳ್ಕೋಬಹುದು. ಸೊ ಯೂನಿವರ್ಸ್ ಯಾವಾಗ್ಲೂ ನನ್ಗೆ ಒಳ್ಳೇದೇ ಮಾಡುತ್ತೆ. ಸೊ ಇಟ್ಸ್ ಓಕೆ, ಇವತ್ತು ಏನೆಲ್ಲ ಬ್ಯಾಡ್ ಆಯ್ತು ಅದರಿಂದ ನನ್ಗೆ ಜಾಸ್ತಿನೇ ಒಳ್ಳೇದಾಗಿದ್ದಕ್ಕೆ ನನ್ನ ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಒಟ್ಟಲ್ಲಿ ನಿಮ್ಗೆ ಏನೇ ಬ್ಯಾಡು ಬೇಡದಿರೋದ್ ಎಲ್ಲ ತಲೆಗೆ ಬರ್ತಿದ್ಯಾ, ನಂಬಿಕೆ ಬರ್ತಿಲ್ವಾ, ಭಯ ಆಗ್ತಿದ್ಯಾ, ಏನಕ್ಕೂ ಎದ್ರುಕೋಬೇಡಿ, ಏನಕ್ಕೂ ಎದ್ರುಕೊಳ್ಳೋ ಅವಶ್ಯಕತೆನೂ ಇಲ್ಲ. ಥ್ಯಾಂಕ್ ಯು ಯೂನಿವರ್ಸ್, ಇಟ್ಸ್ ಓಕೆ, ನನ್ಗೆ ಒಳ್ಳೇದೇ ಆಯ್ತು. ಏನೋ ಒಂದು ನಿಮ್ ಜಾಬ್ ಸಿಗ್ಬೇಕಾಗಿತ್ತು, ಸಿಗ್ಲಿಲ್ಲ, ನಿಮ್ ಫ್ರೆಂಡ್ಸಿಗೆ ಸಿಕ್ಬಿಡ್ತು, ನೀವ್ ಅದಕ್ಕೆ ನೀವು ಕಂಪೇರ್ ಮಾಡ್ಕೊಳಕ್ ಹೋಗ್ಬಿಡಿ. ಅಂತ ಟೈಮಲ್ಲಿ ಗೊತ್ತು ತುಂಬಾ ಬೇಜಾರಾಗುತ್ತಂತ, ಯಾರಿಗಾಗಲ್ಲ. ಸೊ ಅಂತ ಟೈಮಲ್ಲಿ ಸಹ ನೀವು ಇಟ್ಸ್ ಓಕೆ ಯೂನಿವರ್ಸ್, ಅವಳಿಗೂ ಸಿಕ್ಕಿದೆ ಜಾಬ್, ನನಗೂ ಕೂಡ ತುಂಬಾ ಒಳ್ಳೆ ಜಾಬ್ ಸಿಗುತ್ತೆ, ನನ್ಗೆ ಇನ್ನೂ ಒಳ್ಳೆ ಜಾಬ್ ಸಿಗುತ್ತೆ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಳ್ಳಿ. ಸೊ ಆ ತರ ನಿಮ್ಮ ನೆಗೆಟಿವ್ ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂತ ಬರ್ಬೇಕಾಗುತ್ತೆ ನೀವು. ಇವಾಗ ಕೆಲವ್ರು ಅಂತಾರೆ ಕಂಪೇರ್ ಮಾಡ್ಕೊಂಬಿಟ್ರೆ
ಕಂಪೇರ್ ಮಾಡ್ಕೊಂಡು ಆ ಕ್ಷಣಕ್ಕೆ ನಿಮ್ಗೆ ಏನಾದ್ರು ಬೈಕೊಂಡು ಅವ್ರಿಗೆ ಸೈಲೆಂಟ್ ಆಗ್ಬಿಡ್ತೀರಾ. ನಾನೊಂದ್ ಕೇಳ್ತೀನಿ, ಇವಾಗ ನಿಮ್ ಫ್ರೆಂಡಿಗೆ ಜಾಬ್ ಸಿಕ್ತು, ನಿಮ್ಗೆ ಸಿಗ್ಲಿಲ್ಲ, ನಿಮ್ಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಓಕೆ ಫೈನ್, ಅವಳು ಮದ್ವೆ ಆದ್ಲು, ನೀವ್ ಮದ್ವೆ ಆಗ್ತೀರಾ? ಇವತ್ತೇ ಆಗ್ತೀರಾ? ನಿಮ್ ಫ್ರೆಂಡ್ ಇವತ್ತೇ ಮದ್ವೆ ಆದ್ಲು, ನೀವ್ ಆಗ್ಬಿಡ್ತೀರಾ ಮದ್ವೆ? ನಿಮ್ ಮನೆ ಬರದಲ್ಲಿ ಯಾವ ಹುಡುಗ ಯಾವ ಡೇಟು ಅವೆಲ್ಲ ಬರ್ದಿಟ್ಟಿರ್ತಾರೆ, ಅಥವಾ ನೀವು ಎಫರ್ಟ್ ಹಾಕಕ್ ಸ್ಟಾರ್ಟ್ ಮಾಡ್ತೀರಾ, ಹುಡುಗ ಸಿಗ್ತಾನೆ, ಅವಾಗ್ಲೇ ತಾನೇ ನಿಮ್ ಮದ್ವೆ ಆಗೋದು. ಅದಕ್ಕಿಂತ ಮುಂಚೆನೆ ಮದ್ವೆ ಆಗ್ಬಿಡ್ತೀರಾ? ಇಲ್ವಲ್ಲ. ಸೊ ನೀವು ವೇಟ್ ಮಾಡ್ಬೇಕು, ನಿಮ್ ಟೈಮ್ ಬರುತ್ತೆ, ನೀವ್ ಎಫರ್ಟ್ ಹಾಕ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಒಂದೊಂದ್ಸಲ ಏನ್ ಗೊತ್ತಾ, ಕೆಲವೊಬ್ರು ನಾನು ಹೇಳ್ತೀನಿ, ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ನಾವ್ ಅನ್ಕೊಂಡಿದ್ದು 100% ಆಗೇ ಆಗುತ್ತೆ, ನಾವ್ ಅನ್ಕೊಂಡಿರೋ ತರನೇ ಆಗುತ್ತೆ. ಕೆಲವೊಂದು ವಿಚಾರಗಳು ಯಾಕೆ ಆಗಲ್ಲ ಅಂದ್ರೆ, ನೀವು ಇವಾಗ ಪ್ರಕೃತಿಗೆ ವಿರುದ್ಧವಾಗಿ ನಾವು ಹೋಗಕ್ ಆಗಲ್ಲ. ಸೊ ಅಂತ ವಿಚಾರಗಳನ್ನ ಕೆಲವೊಂದು ಮಾಡಕ್ ಹೋಗ್ಬೇಡಿ, ಆಯ್ತಾ? ಸೊ ನೀವ್ ಅನ್ಕೊಳ್ಳೋದ್ಕಿಂತ ಏನಾದ್ರು ಆಪೋಸಿಟ್ ಆಗಿ ಆಗ್ತಿದೆ ಅಂದ್ರೆ ನೀವು ಸರಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಿಲ್ಲ ಅಂತ ಅರ್ಥನೂ ಆಗಿರ್ಬೋದು. ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಆಯ್ತಾ? ಸರಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತಿಲ್ಲ ಅನ್ನೋದು ಆಗಿರ್ಬೋದು, ಕೆಲವೊಂದು ವರ್ಡ್ಸ್ ಅಥವಾ ಅಫರ್ಮೇಶನ್ಸ್ ನೀವು ಏನ್ ಹೇಳ್ತಿರಲ್ವ ಅದನ್ನ ಸರಿಯಾಗಿ ಹೇಳ್ತಿಲ್ಲ, ವರ್ಡ್ಸ್ ಅಷ್ಟು ಪವರ್ ಇಲ್ಲ ಅನ್ನೋದು ಆಗಿರ್ಬೋದು. ಸೊ ಅಥವಾ ನೀವು ಕಂಪೇರ್ ಮಾಡ್ಕೋತಿದ್ದೀರ ಅನ್ನೋದು ಆಗಿರ್ಬೋದು. ಸೊ ಎಲ್ಲವನ್ನು ಸಿಂಪಲ್ ಆಗಿ ಸಿಂಪ್ಲಿಫೈಡ್ ಮಾಡ್ಕೊಳ್ಳಿ, ಯಾವ್ದನ್ನು ಎಲ್ಲಾನು ಮಿಕ್ಸ್ ಮಾಡಕ್ ಹೋಗ್ಬೇಡಿ. ನನ್ನ ವಿಡಿಯೋ ನೋಡಿ ಮತ್ತೆ ಇನ್ನೊಬ್ಬರ ವಿಡಿಯೋನ ನೋಡ್ತೀರಾ, ಅವಾಗ ನಿಮ್ಗೆ ಜಾಸ್ತಿ ತಲೆ ಕೆಟ್ಟೋಗುತ್ತೆ, ನಿಜ ಅಲ್ವಾ? ಸೊ ಹಾಗಾಗಿ ನೋಡಿ ವಿಡಿಯೋಸ್ನ, ಇದಾದ್ಮೇಲೆ ಇನ್ನೂ 1000 ವಿಡಿಯೋಸ್ ನೋಡಿ, ನಾನು ನೋಡ್ತೀನಿ ಡೈಲಿ, ಅದೆಲ್ಲ ಪ್ರಾಬ್ಲಮ್ ಇಲ್ಲಿ. ಸೊ ನೀವ್ ನೋಡಿದ್ಮೇಲೆ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ನಿಮ್ಗೆ ಗೊತ್ತಾಗುತ್ತಲ್ವ. ಓಕೆ ಗುರು, ನಂಗೇನೋ ಈ ವೈಬ್ ಬರ್ತಿದೆ, ಇದು ಬರಿತಾ ಎನರ್ಜಿ ಫೀಲ್ ಆಗ್ತಿದ್ದೀನಿ ಅನ್ನೋ ತರ ಇದ್ರೆ ಬರೀರಿ, ಟ್ರೈ ಮಾಡಿ, ಅಪ್ಲೈ ಮಾಡಿ. ಅದ್ರ ಬಿಟ್ಟು ಎಲ್ಲಾನು ಮಿಕ್ಸ್ ಮಾಡಿ ರುಬ್ಬಿ ಆ ಥರದ್ ಮಾಡ್ಕೊಳಕ್ ಹೋಗ್ಬೇಡಿ, ಆಯ್ತಾ? ಸೊ ನಾನು ಅದಕ್ಕೆ ಹೇಳೋದು, ಸಿಂಪಲ್ ಆಗಿರೋದನ್ನ ತಗೊಳ್ಳಿ, ಸ್ಟಾರ್ಟಿಂಗ್ ಆಗಿರೋದ್ರಿಂದ ತಲೆ ಕೆಡ್ಸ್ಕೊಬೇಡಿ. ಬಿಕಾಸ್ ನಾನು ಅದೇ ಮಿಸ್ಟೇಕ್ ಮಾಡಿದ್ದೆ, ಯಾಕಂದ್ರೆ ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮ್ 10th ವರೆಗೂ, ಅದಾದ್ಮೇಲೆಲ್ಲ ಇಂಗ್ಲಿಷಲ್ಲೇ ಓದಿದ್ರು ಕೂಡ ನನ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ಫ್ಯೂಚರ್ ಟೆನ್ಸ್ ಅಂದ್ರೆ ಏನು, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು, ಹೆಂಗ್ ಬರಿಬೇಕು, ಕನ್ನಡ ಬಳಸ್ಬೋದಾ, ಎಲ್ಲವನ್ನು ಕನ್ಫ್ಯೂಷನ್ ಆಗೇ ಉಳ್ಕೊಂಡಿತ್ತು ನನ್ಗೆ. ಆಕ್ಚುಲಿ ನನ್ಗೆ ಗೊತ್ತೇ ಆಗ್ತಿರ್ಲಿಲ್ಲ, ಎಷ್ಟೋ ಸಲ 1 ವರ್ಷ 2 ವರ್ಷ ನಾನು ಅದ್ರಲ್ಲೇ ಸಫರ್ ಆಗಿದ್ದೀನಿ. ನಿಮ್ಗೆ ಆತರ ಚಾನ್ಸ್ ಬೇಡ ಅಂತ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ಸಹ. ಸೊ ಗ್ರಾಟಿಟ್ಯೂಡ್ ಇಂದಾನೇ ಸ್ಟಾರ್ಟ್ ಮಾಡಿ ಮ್ಯಾನಿಫೆಸ್ಟೇಷನ್, ಅದೇ ಬೇಸಿಕ್ ಇದ್ರೆ ಮಾತ್ರ ನಾವು ಏನಂತಾರೆ ಸಕ್ಸಸ್ ಆಗಕ್ ಸಾಧ್ಯ. ಸೊ ಫಸ್ಟ್ ಅದೇ ಸ್ಟೆಪ್ ಆಗಿರುತ್ತೆ, ಗ್ರಾಟಿಟ್ಯೂಡ್ ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 21 days ವಿತೌಟ್ ಮಿಸ್ ಆದ್ರೂ ಸಹ ವಾಕಿಂಗ್ ಗ್ರಾಟಿಟ್ಯೂಡ್ ನ ಮಾಡಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಇದೆಲ್ಲ ನಾನ್ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋಂಥ ವಿಚಾರ. ಸೊ ಈಗ ಒಂದು ಸಕ್ಸಸ್ ಸ್ಟೋರಿಗೆ ಬರೋಣ. ಸೊ ವಾಕಿಂಗ್ ಗ್ರಾಟಿಟ್ಯೂಡ್ ಮಾಡ್ತಾ ಏನಾಯ್ತು ಅಂದ್ರೆ, ನಂಗೊಂದು ಸ್ಯಾಲ್ರಿ ಕರೆಕ್ಷನ್ಸ್ ಆಗ್ಬೇಕಾಗಿತ್ತು ನನಗೆ. ಸೊ ನಾನು ಅದಕ್ಕೆ ವಿಚಾರ ಹಿಂಗಿಂಗೆ ಅಂತ ನನ್ಗೆ ಗೊತ್ತಾಯ್ತು. ಯಾವ ಕಂಪನಿ ಏನು ಅಂತ ಎಲ್ಲ ಬೇಡ, ಜಸ್ಟ್ ಹಾಗೆ ಹೇಳ್ತೀನಿ ನಿಮ್ಗೆ, ಆಯ್ತಾ? ಸೊ ಆ ತರ ವಿಚಾರ ನನ್ಗೆ ಗೊತ್ತಾಯ್ತು. ಸೊ ನಾನು ಹೋಗಿ ಅಪ್ರೋಚ್ ಮಾಡಿದೆ. ಸೊ ಸುಮ್ನೆ ಆಗ್ಬಿಡಲ್ಲ ವಿಚಾರಗಳು, ನಿನ್ಗೆ ಗೊತ್ತಾಯ್ತು, ಇನ್ನೊಂದು ಎಫರ್ಟ್ ಆಗ್ತಿದ್ಯಾ ನೀನೇನೋ ಒಂದು ಅಂದ್ರೆ, ನೀನ್ ಹೋಗಿ ಕೇಳೋದೇ ಎಫರ್ಟ್ ಅಲ್ಲಿ. ನೀನ್ ಕೇಳ್ದಲ್ಲೇ ಮನ್ಸಲ್ಲೇ ಇಟ್ಕೊಂಡ್ಬಿಟ್ಟು ಅದೇ ಆಗುತ್ತೆ ಆಗಲ್ಲ ಅಲ್ವಾ? ಸೊ ಹೋಗಿ ಅಪ್ರೋಚ್ ಮಾಡಿದೆ. ಸೊ ಈ ತರ ನಂಗೆ ಸ್ಯಾಲ್ರಿ ಕರೆಕ್ಷನ್ಸ್ ಬೇಕು ಅಂತ ಹೇಳಿ. ಸೊ ಅವರು ಒಂದು ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ದೇ ಆರ್ ಆಲ್ಸೋ ವೆರಿ ಕೈಂಡ್, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡೋದಲ್ವಾ ನನ್ಗೂನು. ಸೊ ಥ್ಯಾಂಕ್ ಯು, ಆ ವ್ಯಕ್ತಿಗೆ ತುಂಬಾ ಥ್ಯಾಂಕ್ ಯು ನನ್ನ ಕಡೆಯಿಂದ. ಸೊ ಸ್ಯಾಲ್ರಿ ಕರೆಕ್ಷನ್ ಬೇಕಾಗಿತ್ತು, ಹೋದೆ, ಒಂದ್ ಸ್ವಲ್ಪ ದಿವಸ ಡಿಲೇ ಆಯ್ತು. ಅದಾದ್ಮೇಲೆ ನಾನು ಅದಕ್ಕೆ ಅಫರ್ಮೇಶನ್ ಮಾಡ್ತಾನೆ ಇದ್ದೆ, ವಾಕಿಂಗ್ ಮಾಡ್ತಾನೆ, ಊಟ ಆದ ತಕ್ಷಣ ಆಚೆ ಹೋಗ್ಬಿಟ್ಟು ಒಂದ್ 10-15 ನಿಮಿಷ ಅನ್ಕೊಳ್ಳಿ, ಫಸ್ಟ್ ಏನೆಲ್ಲ ನನ್ನ ಜೀವನದಲ್ಲಿ ಇರುತ್ತೋ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ಕೊಂಡು, ಮತ್ತೆ ನನ್ ಸ್ಪೆಸಿಫಿಕ್ ಗೋಲ್ ನನ್ಗೇನಿದ್ದು ಸ್ಯಾಲ್ರಿ ಕರೆಕ್ಷನ್ ಆಗ್ಬೇಕು ಅಂತ. ಸೊ ಅದಕ್ಕೆ ಮಾತ್ರನೇ ಅಫರ್ಮೇಶನ್ ಹೇಳ್ತಾ ಓಡಾಡ್ತಿದ್ದೆ ಮನೆ ಮುಂದೆನೆ. ಒಂದು 1 ವೀಕ್ ಇರ್ಬೋದು ಅನ್ಕೋತೀನಿ. 1 ವೀಕ್ ಅಲ್ಲಿ ಆ ಕೆಲಸ ಕೂಡ ನಂದಾಯ್ತು. ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು ನನ್ಗಂತೂ. ಸೊ ಅದೊಂದು. ಅದಾದ್ಮೇಲೆ ಒಂದು ಜಾಬ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ನಾನಂತೂ. ಯಾವ ತರ ಅಂದ್ರೆ, ನಂಗೆ ಏನಪ್ಪಾ ಒಳ್ಳೆ ಮ್ಯಾನೇಜರು, ಒಳ್ಳೆ ಕೊಲೀಗ್ಸ್ ಇರ್ಬೇಕು ಅಂತ, ಜೊತೆಗೆ ಏನಪ್ಪಾ ರಜಾಗಳು ಜಾಸ್ತಿ ಸಿಗ್ಬೇಕು ಅಂತ, ತುಂಬಾ ಫ್ರೀಡಮ್ ಇರಬೇಕು ನನ್ನ ಜಾಬ್ ಅಲ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಹೀಗೆ ಯಾರೊಬ್ರು ಹೇಳಿದ್ರು, ನಿಂಗೆ ಒಂದು ಜಾಬ್ ಆಫರ್ ಇದೆ, ಟ್ರೈ ಮಾಡು ಅಂತ ಹೇಳ್ಬಿಟ್ಟು, ನನ್ಗೆ ಅನ್ಸ್ತು ಎಲ್ಲ ನಾನು ಅನ್ಕೊಂಡಿರೋ ತರನೇ ಇದೆ ಈ ಜಾಬ್ ಅಲ್ಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ರೆಸ್ಯೂಮೆ ಕಳಿಸ್ದೆ, ಒಂದು ಓಕೆ ಅಂತ ಹೇಳಿದ್ರು. ಸ್ವಲ್ಪ ಡಿಲೇ ಆಗ್ತಿತ್ತು, ಆಲ್ಮೋಸ್ಟ್ ಡಿಲೇ ಆಗ್ತಿತ್ತು, ಆಯ್ತಾ? ಅವರು ಕೂಡ ರಿಪ್ಲೈ ಮಾಡಿದ್ರು. ಒಂದು 2 months ಮತ್ತೆ ಗ್ಯಾಪ್ ಆಯ್ತು.
ಮತ್ತೆ ನಾನು ಎಫರ್ಟ್ ಹಾಕಿ ಮತ್ತೆ ಫಾಲೋ ಅಪ್ ಮಾಡ್ತಾನೆ ಇದ್ದೆ. ನಾನು ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಅದಾಗಲ್ವಲ್ಲ. ನಾನು ಬೇರೆ ಬೇರೆ ಜಾಬ್ಸ್ಗೆಲ್ಲ ಅಪ್ಲೈನು ಮಾಡ್ತಿದ್ದೆ, ಬರೀ ಅದೊಂದಕ್ಕೆ ಸ್ಟಿಕ್ ಆನ್ ಆಗಿರ್ಲಿಲ್ಲ, ಬೇರೆ ಬೇರೆ ಅದಕ್ಕೂ ಅಪ್ಲೈ ಮಾಡ್ತಾ ಇದ್ದೆ. ಸೊ ಒಳ್ಳೆ ಊಟದ ಟೈಮಲ್ಲಿ ಅಷ್ಟೇ, ಆಫೀಸಲ್ಲಿ ಊಟ ಆದ ತಕ್ಷಣ ನಂಗೆ ಟೆರೆಸಲ್ಲಿ ಸ್ವಲ್ಪ ಸ್ಪೇಸ್ ಇರ್ತಾ ಇತ್ತಲ್ಲ, ವಾಕ್ ಮಾಡ್ಕೊಂಡು ಅಫರ್ಮೇಷನ್ಸ್ ನ ಹೇಳ್ಕೊತಿದ್ದೆ, ಯಾಕಂದ್ರೆ ಯೂನಿವರ್ಸ್ ನಂಗೆ ತುಂಬಾ ಹತ್ರದಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಆತರ ಹೇಳ್ತಾ ಇದ್ದೆ. ಅದಾದ್ಮೇಲೆ ನನ್ಗೆ ಫೆಬ್ ಜಾನಲ್ಲಿ ಏನೋ ಆಫರ್ ಲೆಟರ್ ಬರುತ್ತೆ, ನಾನು ಫೆಬ್ಗೆ ಚೇಂಜ್ ಮಾಡಿಸ್ಕೊತೀನಿ ಅದನ್ನ. ಅದಾದ್ಮೇಲೆ ನಂಗೆ ಆಫರ್ ಲೆಟರ್ ಬರುತ್ತೆ. ಲೈಕ್ ಸೋ ಹ್ಯಾಪಿ, ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು ನನಗೆ. ಅಂಡ್ ಅದೇ ತರ ಇದೆ ಜಾಬ್ ಕೂಡ. ಕೆಲವೊಂದು ಚಿಕ್ಕ ಪುಟ್ಟ ನೆಗೆಟಿವ್ ಆಗಿರ್ಬೋದು, ಅಥವಾ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಎಲ್ಲಾನು ಕಾಮನ್ ಎಲ್ಲ ಜಾಬಲ್ಲೂ ಸಹ. ನಾವ್ ಅದನ್ನ ಯಾವ ತರ ಡೀಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಹೋಪ್ ಈ ವಿಡಿಯೋ ಆಗಿರ್ಬೋದು ಅಥವಾ ಈ ಸಕ್ಸಸ್ ಸ್ಟೋರಿ ನಿಮ್ಗೆ ಸಾಕಷ್ಟು ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ, ತುಂಬಾ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಅಂಡ್ ತುಂಬಾ ತುಂಬಾ ಥ್ಯಾಂಕ್ ಯು, ತುಂಬಾ ಪೇಷನ್ಸ್ ಆಗಿ ಕೂತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡೋದನ್ನ ಮರಿಬೇಡಿ, ಇದನ್ನ ಟ್ರೈ ಮಾಡೋದನ್ನ ಕೂಡ ಮರಿಬೇಡಿ. ಅದ್ರ ಜೊತೆಗೆ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾನು ಪರ್ಸನಲ್ ಸೆಷನ್ ಕ್ಲಾಸಸ್ ನ ತಗೋತಾ ಇದ್ದೀನಿ. ಸೊ ಆಲ್ರೆಡಿ ಜಾಯ್ನ್ ಆಗಿ ತುಂಬಾ ಜನ ಅದನ್ನ ಅಪ್ಲೈ ಮಾಡ್ತಿದ್ದಾರೆ ಅವ್ರ ಜೀವನದಲ್ಲೂ ಕೂಡ. ಸೆಷನ್ ಫೀಡ್ಬ್ಯಾಕ್ ಯಾವ ತರ ಐತೆ ಅಂತ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸಾಕಷ್ಟು ಬಾರಿ ಪೋಸ್ಟ್ ಮಾಡಿದ್ದೀನಿ. ಪರ್ಸನಲ್ ಸೆಷನ್ಸ್ ಬೇಕಿದ್ರೆ ನನಗೆ ನೀವು ಮೇಲ್ ಮಾಡ್ಬೇಕಾಗುತ್ತೆ, ನನ್ನ ಮೇಲ್ ಐಡಿ ಸಿಗುತ್ತೆ ನಿಮ್ಗೆ ವಿಡಿಯೋದಲ್ಲಿ. ಸೊ ಅದನ್ನ ಚೆಕ್ ಮಾಡಿ ಮೇಲ್ ಮಾಡಿ, ನೀವು ಏನನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ. ಇದೆಲ್ಲ ಪ್ಯೂರ್ ಕನ್ನಡದಲ್ಲೇ ಇರುತ್ತೆ ಸೆಷನ್, ಸೊ ಡೋಂಟ್ ವರಿ ಲ್ಯಾಂಗ್ವೇಜ್ ಬಗ್ಗೆ. ಅಂಡ್ ಇದು ಪೇಡ್ ಆಗಿರುತ್ತೆ. ಅಮೌಂಟ್ ಏನಂತ ನಾನು ನಿಮ್ಗೆ ಅಂದ್ರೆ ನಮ್ಮಿಬ್ರ ಮಧ್ಯೆ ಮಾತುಕತೆ ಆಗಿ ಎಲ್ಲ ಓಕೆ ಆದಾಗ ಸೊ ನೀವು ಆಮೇಲೆ ಪೇಮೆಂಟ್ ಮಾಡ್ಬೇಕು, ಅದಕ್ಕಿಂತ ಮುಂಚೆ ನಾನು ಯಾರ ಹತ್ರ ದುಡ್ಡು ತಗೊಳಲ್ಲ. ಸೊ ಎಲ್ಲಾನು ಇಬ್ರು ಮಾತಾಡ್ಕೊಂಡು, ಇಬ್ರು ಟೈಮಿಂಗ್ಸ್ ಮ್ಯಾಚ್ ಆಗ್ಬೇಕು, ವೀಕ್ ಡೇಸು ವೀಕೆಂಡ್ ಎಲ್ಲಾನು ಚೆಕ್ ಮಾಡ್ಕೊಂಡು ನೀವ್ ಯಾವತ್ ಜಾಯ್ನ್ ಆಗ್ತಿರೋ ಅದ್ರ ಹಾಫ್ ಅನ್ ಅವರ್ ಬಿಫೋರ್ ಪೇಮೆಂಟ್ ಮಾಡಿದ್ರು ನಡೆಯುತ್ತೆ. ಸೊ ಈ ತರ ನಿಮ್ಗೆ ಪರ್ಸ್ನಲಿ ನನ್ ಜೊತೆ ಮಾತಾಡ್ಬೇಕು, ನಾನು ಹೇಳಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದಾದ್ರೆ ಪರ್ಸನಲ್ ಸೆಷನ್ ನ ತಗೊಳ್ಳಿ. ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಆಫರ್ ಮಾಡ್ತಾ ಇದ್ದೀನಿ. ಸೊ ಐ ಡೋಂಟ್ ನೋ, ನಂಗೆ ತುಂಬಾ ಜನ ಹೇಳಿದಾರೆ ತುಂಬಾ ಕಡಿಮೆ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ. ಸಾಕಷ್ಟು ನನ್ನ ಕ್ಲೈಂಟ್ಸ್ ಹೇಳಿದಾರೆ ಆಕ್ಚುಲಿ, ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಬಟ್ ನೀವು ಜಾಯ್ನ್ ಆಗಿ, ಒಬ್ರೊಬ್ರು ಎಕ್ಸ್ಪೀರಿಯನ್ಸ್ ಒಂದೊಂದ್ ತರ ಇರುತ್ತೆ. ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೇಕಂದ್ರೆ ಖಂಡಿತವಾಗ್ಲೂ ಕೊಡ್ಬೋದು. ಅಂಡ್ ಐ ಹೋಪ್ ಎಲ್ಲ ಟಾಪಿಕ್ ನು ಕವರ್ ಮಾಡಿದೀನಿ ಅಂತ ಭಾವಿಸ್ತೀನಿ. ನೀವು ಕೂಡ ಈ ಸೆಷನ್ ಆದ ಕೂಡಲೇ ಹೊಸ ಬುಕ್ಕು ಮತ್ತೆ ಪೆನ್ನ ತಗೊಂಡ್ ಬಂದು ಸ್ಟಾರ್ಟ್ ಮಾಡಿ. ನಿಮ್ಗೇನಾದ್ರು ಬರ್ದಾದ್ಮೇಲೆ ನೀವು ನನಗ್ ಕಳಿಸ್ಕೊಡ್ಬೇಕು ಅಂದ್ರೆ ನನ್ನ ಇಮೇಲ್ ಐಡಿಗೆ ಕಳಿಸ್ಕೊಡಿ, ಅಥವಾ ಇನ್ಸ್ಟಾಗ್ರಾಮ್ ಐಡಿ ಗೊತ್ತಿದ್ರೆ ಅಲ್ಲೂ ಕೂಡ ಶೇರ್ ಮಾಡಿ. ನಿಮ್ಮ ವಿಡಿಯೋ ನೋಡಿ ಈ ತರ ನಾನು ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಂಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ನೋಡಕ್ಕೆ. ಏನಾದ್ರು ತಪ್ಪಿರೋ ನಾನು ಅಲ್ಲೇ ಕರೆಕ್ಟ್ ಮಾಡಿ ನಿಮ್ಗೆ ಕಳ್ಸಿಕೊಡ್ತೀನಿ ಇಮಿಡಿಯೇಟ್ ಆಗಿ. ಸೊ ಸೆಷನ್ ನ ಜಾಯ್ನ್ ಆಗಕ್ಕಿದ್ರೆ ಇಂಟ್ರೆಸ್ಟ್ ಇದ್ದವರು ಬೇಗ ಬೇಗ ಮೇಲ್ ಮಾಡಿ. ಸೊ ಸ್ಲಾಟ್ಸು ತುಂಬಾ ಬೇಗ ಬೇಗ ಬುಕ್ ಆಗ್ತಿರುತ್ತೆ. ಅಂದ್ರೆ ಈವ್ನಿಂಗ್ ಮಾತ್ರ ನಾನು ಸೆಷನ್ಸ್ ನ ತಗೊಳಕ್ ಆಗೋದು, ಬಿಕಾಸ್ ನಾನು ಕೂಡ 9 to 6 ಜಾಬ್ ಮಾಡೋದ್ರಿಂದಾಗಿ ಡೇ ಟೈಮ್ ಆಗೋದೇ ಇಲ್ಲ. ಏನೇ ಇದ್ರು ಈವ್ನಿಂಗ್ ಟೈಮ್ ಮಾತ್ರನೇ, ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಮ್ಯಾನಿಫೆಸ್ಟ್ ಮಾಡಿ ಖುಷಿಯಾಗಿರಿ. ಒಂದು ಬ್ಯೂಟಿಫುಲ್ ಲೈಫ್ ದೇವ್ರು ನಮಗ್ ಕೊಟ್ಟಿದ್ದಾನೆ. ಸೊ ಎವ್ರಿ ಮೂಮೆಂಟ್ ಥ್ಯಾಂಕ್ಫುಲ್ ಆಗಿರೋದನ್ನ ಮರಿಬೇಡಿ. ಜೀವನದಲ್ಲಿ ಏನೇ ಸಿಕ್ಕಿದ್ರು ಒಳ್ಳೇದಕ್ಕೆ ಆಗಿರುತ್ತೆ, ಒಳ್ಳೇದಕ್ಕೆ ಸಿಕ್ಕಿರುತ್ತೆ. ಸೊ ಅದನ್ನ ಯಾವತ್ತೂ ಮರಿಬೇಡಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹ್ಯಾಪಿ ಮ್ಯಾನಿಫೆಸ್ಟಿಂಗ್.